तुष्टीकरण वर्सेस सबका साथ, ममता ಬ್ಯಾನರ್ಜಿ ವರ್ಸಸ್ ಯೋಗಿ ಆದಿತ್ಯನಾಥ್. ಸುವೇಂದು ಬಿಚ್ಚಿಟ್ಟ ಸತ್ಯ ಏನು? सबका साथ और सबके विकास के साथ सरकार कार्य कर रही है. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಪತನಕ್ಕೆ ಹಲವು ಕಾರಣಗಳಿವೆ. ಅವುಗಳು ಈಗಾಗಲೇ ಸಾಕಷ್ಟು ಚರ್ಚೆಯಾಗಿವೆ. ಅವುಗಳ ಪೈಕಿ ಮುಸ್ಲಿಂ ತುಷ್ಟೀಕರಣ ಒಂದು ಪ್ರಮುಖ ಅಂಶ. ಮಮತಾ ಬ್ಯಾನರ್ಜಿ ಅವರ ಆಡಳಿತ ಅವಧಿಯುದ್ದಕ್ಕೂ ಟಿಎಂಸಿ ಸರ್ಕಾರ ಹೇಗೆ ಮುಸ್ಲಿಂ ಮತಾಂಧರ ಪರ ನಿಂತಿತ್ತು ಅನ್ನೋದು ಗೊತ್ತೇ ಇದೆ. ಅದೇ ಸರ್ಕಾರಿ ಯೋಜನೆಗಳಲ್ಲೂ ಹೇಗೆ ಮಮತಾ ದೀದಿ ಮುಸ್ಲಿಮರ ಪರ ನಿಂತಿದ್ರು, ಹೇಗೆ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ರು ಅನ್ನೋದನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ದಾಖಲೆ ಸಮೇತ ಬಿಚ್ಚಿಟ್ಟಿದ್ದಾರೆ. হরিপুর গ্রাম পঞ্চায়েতের দুজন হিন্দুকে দিয়েছিলেন আবাসের বাড়ি। একটা গ্রাম অ্যাপিজমেন্ট, একটা গ্রামে 86% হিন্দু বাস করে, 54 জনকে আবাস দিয়েছেন, 2 জন হিন্দু 52 জন মুসলমান। গোটা রাজ্যের হিসাব আছে আমার কাছে। আপনি কি লেভেলে অ্যাপিজমেন্ট করেছেন, বিজেপি করার অপরাধে, হিন্দু অপরাধে, মতুয়া, নমশূদ্র, রাজবংশী, আদিবাসী, পাহাড়ের 1 লক্ষ মহিলাকে আমরা অন্নপূর্ণা যোজনা যারা যোগ্য তারা টাকা পেয়েছে। ನಂದಿಗ್ರಾಮದ ಹರಿಹರಪುರ ಗ್ರಾಮದ ಕಡೆ ಒಮ್ಮೆ ನೋಡಿ. ಈ ಗ್ರಾಮದಲ್ಲಿ ಹಿಂದೂಗಳ ಜನಸಂಖ್ಯೆ ಬರೋಬ್ಬರಿ 86%. ಆದರೆ ಅಲ್ಲಿ ಆವಾಸ್ ಯೋಜನೆಯಡಿ ನೀಡಲಾದ 56 ಮನೆಗಳಲ್ಲಿ 52 ಮನೆಗಳನ್ನು ಮುಸ್ಲಿಮರಿಗೆ ನೀಡಲಾಗಿದೆ. 86%ರಷ್ಟಿರುವ ಹಿಂದೂಗಳಿಗೆ ಸಿಕ್ಕಿದ್ದು ಕೇವಲ 2 ಮನೆಗಳು. ಸುವೇಂದು ಅಧಿಕಾರಿಯವರು ಬಯಲಿಗೆಳೆದಿರುವ ಈ ಸತ್ಯ, ಬಂಗಾಳದಲ್ಲಿ ಯೋಜನೆಗಳು ಅರ್ಹತೆಯ ಆಧಾರದ ಮೇಲೆ ಸಿಕ್ತಿರಲಿಲ್ಲ, ಬದಲಾಗಿ ಧರ್ಮದ ಆಧಾರದ ಮೇಲೆ ಹಂಚಿಕೆಯಾಗುತ್ತಿತ್ತು ಅನ್ನೋದನ್ನು ಸಾಬೀತುಪಡಿಸಿದೆ. ಹಾಗಾದ್ರೆ ಮುಖ್ಯಮಂತ್ರಿಯಾದವರು ತಮ್ಮ ರಾಜ್ಯದ ಜನರನ್ನು ಯಾವ ರೀತಿ ನೋಡಬೇಕು? कोई भेदभाव तो नहीं किया. सबका साथ और सबके विकास के साथ सरकार कार्य कर रही है. ತಮ್ಮ ಮೇಲಿನ ಆರೋಪಗಳೇನೇ ಇರಲಿ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಸರ್ಕಾರಿ ಯೋಜನೆಗಳ ವಿಷಯದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಎಂದೂ ತಾರತಮ್ಯ ಮಾಡಿಲ್ಲ. ಸರ್ಕಾರಿ ಯೋಜನೆಗಳ ಫಲ ಅರ್ಹ ಬಡವರಿಗೆ ಸಿಗಬೇಕು ಅನ್ನೋದೇ ಅವರ ತತ್ವ. ಇದನ್ನು ಅವರು 10 ವರ್ಷಗಳಿಂದಲೂ ಪಾಲಿಸಿಕೊಂಡೇ ಬರ್ತಿದ್ದಾರೆ. ನಮ್ಮದು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸರ್ಕಾರ ಅನ್ನೋದು ಅವರ ಅಭಿಮತ. हर जाति हर समुदाय के लोगों को यहां पर सरकार की कल्याणकारी योजनाओं के साथ जोड़ने का काम किया है. कोई भेदभाव नहीं किया, कोई भेदभाव नहीं किया. अनुसूचित जाति के भी थे, पिछड़ी जाति के भी थे, ब्राह्मण भी थे. हर एक को सुविधा मिलनी चाहिए, सम्मान मिलना चाहिए, संरक्षण मिलना चाहिए. अगर गरीब है तो सरकार का संसाधन का पूरा लाभ उसको प्राप्त होना चाहिए. और मुस्लिम भी थे, कोई भेदभाव तो नहीं किया. सबका साथ और सबके विकास के साथ सरकार कार्य कर रही है. ಯೋಗಿ ಆಡಳಿತದಲ್ಲಿ ಮುಸ್ಲಿಮರಿಗೆ ಸಿಕ್ಕ ಸೌಲಭ್ಯಗಳೆಷ್ಟು? ಯೋಗಿ ಸರ್ಕಾರದಲ್ಲಿ ಯೋಜನೆಗಳು ತಲುಪುವುದು ಜಾತಿ ಅಥವಾ ಧರ್ಮದ ಆಧಾರದ ಮೇಲಲ್ಲ, ಬದಲಾಗಿ ಬಡತನ ಮತ್ತು ಅರ್ಹತೆಯ ಆಧಾರದ ಮೇಲೆ. ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಇರುವುದು ಕೇವಲ 17ರಿಂದ 19%. ಆದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಉಜ್ವಲ ಗ್ಯಾಸ್, ಸೌಭಾಗ್ಯ ವಿದ್ಯುತ್ ಸಂಪರ್ಕ ಹಾಗೂ ಆಯುಷ್ಮಾನ್ ಭಾರತ್ನಂತಹ ಯೋಜನೆಗಳಲ್ಲಿ ಮುಸ್ಲಿಂ ಸಮುದಾಯ ಪಡೆದಿರುವ ಲಾಭ ಬರೋಬ್ಬರಿ 30ರಿಂದ 35ಕ್ಕೂ ಹೆಚ್ಚು. ಅಂದರೆ ಜನಸಂಖ್ಯೆಗಿಂತಲೂ ಹೆಚ್ಚಿನ ಲಾಭವನ್ನು ಅವರು ಪಡೆದಿದ್ದಾರೆ. ಉಚಿತ ಅಡುಗೆ ಅನಿಲ ಎಲ್ಪಿಜಿ ಸಂಪರ್ಕ ಒದಗಿಸುವ ಉಜ್ವಲ ಯೋಜನೆಯಡಿ ರಾಜ್ಯದಲ್ಲಿ ವಿತರಿಸಲಾದ ಉಚಿತ ಗ್ಯಾಸ್ ಸಂಪರ್ಕಗಳಲ್ಲಿ 37%ರಷ್ಟು ಹೆಚ್ಚು ಫಲಾನುಭವಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಪ್ರಧಾನಮಂತ್ರಿ ಸೌಭಾಗ್ಯ ಯೋಜನೆಯಡಿ ನೀಡಲಾದ ಉಚಿತ ವಿದ್ಯುತ್ ಸಂಪರ್ಕಗಳಲ್ಲಿ ಸುಮಾರು 33%ರಷ್ಟು ಲಾಭವನ್ನು ಮುಸ್ಲಿಂ ಕುಟುಂಬಗಳು ಪಡೆದಿವೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಆರೋಗ್ಯ ಕಾರ್ಡ್ ಮತ್ತು ಚಿಕಿತ್ಸೆಯ ಲಾಭ ಪಡೆದವರಲ್ಲಿ 30%ರಷ್ಟು ಮುಸ್ಲಿಂ ಫಲಾನುಭವಿಗಳು ಸೇರಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹಾಗೂ ಕಿರು ಸಾಲ ಯೋಜನೆಗಳನ್ವಯ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡುವ ಪಿಎಂ ಸ್ವನಿಧಿ ಯೋಜನೆಯಡಿ 30%ರಷ್ಟು ಮುಸ್ಲಿಂ ವ್ಯಾಪಾರಿಗಳು ಸಾಲದ ಸೌಲಭ್ಯ ಪಡೆದಿದ್ದಾರೆ. ಇದೇ ಮಮತಾಗೂ ಮತ್ತು ಯೋಗಿಗೂ ಇರುವ ಅಜಗಜಾಂತರ ವ್ಯತ್ಯಾಸ. ಮಮತಾ ಬ್ಯಾನರ್ಜಿ ಅವರ ಅತಿಯಾದ ತುಷ್ಟೀಕರಣವೇ ಅವರ ಸೋಲಿಗೆ ಕಾರಣವಾಯಿತು. ಆದರೆ ಯೋಗಿ ಆದಿತ್ಯನಾಥ್ ಅವರು ರಾಜನಾದವನು ತನ್ನ ಎಲ್ಲ ಪ್ರಜೆಗಳನ್ನು ಒಂದೇ ಕಣ್ಣಿನಿಂದ ನೋಡಬೇಕು ಎಂಬ ಸನಾತನ ಧರ್ಮದ ನೀತಿಯನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜನ ಯೋಗಿಯವರನ್ನು ಬೆಂಬಲಿಸುತ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ.